ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬಿಳುವಿನ ಹಣ್ಣು ಮರದಲ್ಲೇ ಹೇಗೆ ನಾವು ಚಿಕ್ಕವರಿದ್ದಾಗ ಅಲ್ಲೇ ಓಪನ್ ಮಾಡಿ ಅದನ್ನು ಹೆಂಗೆ ತಿಂತಿದ್ದು ಅಂತ ತೋರಿಸ್ತಾ ಇದ್ದೀನಿ. ಈ ಹಲಸಿನ ಮರ ನಮ್ಮ ಗೋಪಣ್ಣವ್ರ ಗದ್ದೆ ತಲೆದೆ ಸೇರೋವಂಥದ್ದು. ಇದರಲ್ಲಿ ಚಿಕ್ಕಲ್ಲಿರುವಾಗಲೂ ಈ ಮರ ಇತ್ತು. ನಾವು ಈ ಮರದಲ್ಲೇ ಹಲಸಿನ ಹಣ್ಣನ್ನು ಓಪನ್ ಮಾಡ್ಕೊಂಡು ತಿಂತಾಯಿದ್ದು. ಇದು ಬೇರೆ ಮರ, ಇದು ಕಾಯಿ ಇದೆ, ಇದು ಇನ್ನೂ ಹಣ್ಣಾಗಿಲ್ಲ. ಬಕ್ಕೆ ಅಂತ ಕರಿತೀವಿ ಇದಕ್ಕೆ. ನೋಡಿ ಇದಿದೆಯಲ್ಲ, ಇದು ಪ್ಯೂರ್ ಬಿಳುವಿನ ಹಣ್ಣು. ಇದೇನಂದ್ರೆ ಸ್ಮೂತ್ ಇರುತ್ತೆ. ಹಣ್ಣಾದ ತಕ್ಷಣ ಅದು ಸ್ಮೂತ್ ಆಗುತ್ತೆ. ಅದನ್ನ ಬೇಕಾದ್ರೆ ಕೈಯಲ್ಲೇ, ನಮ್ಮ ಕತ್ತಿ ಅಂಥದ್ದು ಬೇಡ, ಕೈಯಲ್ಲೇ ಓಪನ್ ಮಾಡ್ಕೊಂಡು ತಿನ್ಬೇಕು. ನೋಡಿ ಅಷ್ಟು ಸ್ಮೂತ್ ಇರುತ್ತೆ. ಇದೊಂದು ಸ್ವಲ್ಪ ಕಾಯಿ ಹಣ್ಣಾಗಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಫುಲ್ ಹಣ್ಣಾದ್ರಂತೂ ತುಂಬ ಸ್ಮೂತ್ ಆಗುತ್ತೆ. ನೋಡಿ ಈ ಥರ ಓಪನ್ ಮಾಡ್ತಾಯಿದ್ವು ನಾವು ಚಿಕ್ಕಲ್ಲಿರುವಾಗ. ಇದು ಮರನೇ ಹತ್ಕೊಂಡು ಇದನ್ನು ಓಪನ್ ಮಾಡಿ ಅದರಲ್ಲಿ ಸೊಳ್ಳೆ ತಿಂತಾಯಿದ್ವು. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ. ತುಂಬ ತುದಿ ಕೈಗೆ ಸಿಗ್ತಾಯಿತ್ತು. ನಾನು ಮೊಬೈಲ್ ಬೇರೆ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಿದ್ನಲ್ಲ, ಅದಕ್ಕೆ ನನಗೆ ಕರೆಕ್ಟಾಗಿ ಅದು ಓಪನ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಏನೋ ಒಂದು ಗೋಳಾಡಿ ತುದಿ ಕೈಯಲ್ಲೇ ಸಿಕ್ತಲ್ಲ, ಅದನ್ನೇ ಹಾಗೆ ಓಪನ್ ಮಾಡಿ ಅಲ್ಲೇ ತಿರುಗಿಸಿ ಅಂತೂ ಏನೋ ಮಾಡಿ ಕೆಳಗೆ ಇಳಿಸ್ದೆ ನಾನು. ನೋಡಿ ಅದು ಸಿಕ್ಕಿದ ಸೊಳ್ಳೆನ ರೋಡಿಗೆ ಹಾಕಿದೆ. ಯಾಕಂದರೆ ಅಲ್ಲಿ ದನಗಳು ಓಡಾಡ್ತಾ ಇರ್ತಾವಲ್ಲ, ಅವು ತಿಂತವೆ ಅಂತ ಹೇಳಿ. ನೋಡಿ ತುದಿ ಕೈಗೆ ಸಿಗ್ತಾಯಿತ್ತು ನನಗೆ, ಅದಕ್ಕೆ ಗೋಳಾಡ್ತಾ ಇದ್ದೆ ಸ್ವಲ್ಪ ಕೆಳಗೆ ಇಳಿಸೋಕ್ಕಾಗಿ. ಫೈನಲಿ ನನಗೆ ಸಿಕ್ತು, ಕೆಳಗೆ ಇಳಿಸ್ದೆ. ಅದನ್ನೀಗ ಹೆಂಗೆ ಓಪನ್ ಮಾಡೋದಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಸ್ಮೂತ್ ಇದೆ ಅಂತ ಹೇಳಿ. ಈ ಥರದ್ದೆಲ್ಲ ನಿಮಗೆ ಬೆಂಗಳೂರಲ್ಲಿ ಸಿಗೋದೇ ಇಲ್ಲ. ಇದು ನ್ಯಾಚುರಲಾಗಿ ಸಿಗ್ತಾ ಇರೋದು ನಮ್ಮೂರುಗಳಲ್ಲಂತೂ ಹಲಸಿನ ಹಣ್ಣಿಗೆ ಬರನೇ ಇಲ್ಲ. ಇಲ್ಲೆಲ್ಲ ಒಂದು ಸೊಳ್ಳೆಗೆ 5 ರೂಪಾಯಿ ಕೊಡ್ತೀವಲ್ಲ, ಆ ಥರ ಎಲ್ಲ ಇಲ್ಲ. ಫುಲ್ ಹಾಳಾಗಿ ಹೋಗಿರ್ತಾವೆ. ದನಗಳಿಗಾಗಿ ಇಲ್ಲ ಪ್ರಾಣಿಗಳು ತಿನ್ಕೊಂಡು ಹೋಗ್ತಾವೆ, ಮಂಗ ಅವು ಇವು ಅಂತ ಹೇಳಿ. ನೋಡಿ ಹಿಂಗೆ ಜಸ್ಟ್ ಅಲ್ಲಾಡ್ಸಿದ್ರೆ ಸಾಕು ಓಪನ್ ಆಯ್ತದು. ಇದು ನಾನು ಕೊಡಗಿಗೆ ಹೋದಾಗೂ ಈ ಥರ ಒಂದು ಸರಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ಇದೇ ಥರ ಮಾಡಿದ್ದು, ಮರದಲ್ಲೇ ತಗೊಬಂದು ತಿಂದಿದ್ದು. ಅದು ನೆನಪಾಯಿತು ನಿಜ ಹೇಳಬೇಕಂದ್ರೆ. ನೋಡಿ ಇದು ಫುಲ್ ತೆಗೆದ್ಮೇಲೆ ಈ ಥರ ಇದೆ. ಅದು ಸೊಳ್ಳೆನೂ ತುಂಬ ಸ್ಮೂತ್ ಇರುತ್ತೆ. ಬಕ್ಕೆ ಆದರೆ ಸ್ವಲ್ಪ ಗಟ್ಟಿ ಬಾಯಿ ಸಿಗುತ್ತಲ್ಲ, ಇದು ಹಾಗಲ್ಲ. ಫುಲ್ಲು ಬಾಯಿಗೆ ಹಾಕಿದ ತಕ್ಷಣ ಮೆಲ್ಟ್ ಆಗುತ್ತೆ, ಆ ಥರ ಸ್ಮೂತಾಗಿರುತ್ತೆ. ಹಾಗೆ ಒಂದು 4-5 ಸೊಳ್ಳೆನ ಹಾಗೆ ತಿಂದ್ಕೊಂಡೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಸ್ವೀಟಾಗಿ. ಈ ಸರಿ ಮಳೆಗಾಲ ಬೇರೆ ಲೇಟಾಗಿತ್ತಲ್ಲ, ಮಳೆಗಾಲ ಬಂದರೆ ಒಂದು ಸ್ವಲ್ಪ ಹಲಸಿನ ಹಣ್ಣು ಚಪ್ಪೆ ಆಗುತ್ತೆ. ಆದರೆ ಈಗ ಇನ್ನು ಮಳೆಗಾಲ ಕಮ್ಮಿ ಇರೋದ್ರಿಂದ ಒಳ್ಳೆ ಚೆನ್ನಾಗಿ ಟೇಸ್ಟ್ ಇತ್ತು. ಮತ್ತು ಸ್ವಲ್ಪ ತಿಂದು ಮತ್ತು ಗದ್ದೆ ಒಳಗೆ ಕೆಳಗೆ ಹಾಕ್ಕೊಂಡಿದ್ನಲ್ಲ, ಅದನ್ನೆಲ್ಲ ಎತ್ತಿ ರೋಡಿಗೆ ಹಾಕಬೇಕು. ಇಲ್ದಿದ್ರೆ ನಮ್ಮ ಗೋಪಣ್ಣ ಬಂದು ಈಗ ನಂಗೆ ಬೈತಾರೆ. ಅದಕ್ಕೆ ನಾನು ಎಲ್ಲ ಎತ್ತಿ ತೆಗೆದು ರೋಡಿಗೆ ಹಾಕ್ತಾಯಿದ್ದೆ. ಯಾಕಂದರೆ ಇಲ್ಲಿ ಗದ್ದೆ ಒಳಗೆ ಇಟ್ಟರೆ ಆ ಬೇಲಿನೆಲ್ಲ ಮುರಿದು ಒಳಗೆ ಬರ್ತವೆ ದನಗಳು ಹಲಸಿನ ಹಣ್ಣು ಸ್ಮೆಲ್ಲಿಗೆ. ನೋಡಿ ಎತ್ತಿ ಆ ಕಡೆ ರೋಡಿಗೆ ಹಾಕ್ತಿದ್ದೀನಿ. ನಾನು ರೋಡಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತಿಗೆ ಆ ದಾರಿಲಿ ಓಡಾಡೋ ದನಗಳೆಲ್ಲ ಬಂದು ತಿನ್ಕೊಬಿಡ್ತವೆ. ಹೀಗೆ ಕೈಗೆ ಏನು ಎಣ್ಣೆ ಹಚ್ಕೊಂಡಿರಲಿಲ್ಲ ನಾನು. ಅದಕ್ಕೆ ಏನಾಯಿತು, ನಾನು ಭಟ್ರ ಮನೆಗೆ ಹೋಗಿ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ವಾಪಸ್ ಬರುವಾಗ ನೋಡಿದ್ರೆ ಇಲ್ಲಿ ದನಗಳು ಆಲ್ರೆಡಿ ಮುಕ್ಕಾಲು ಭಾಗ ಮುಗಿಸಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.